ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ, ಶಾಲೂಮ್. ಈ ಮುಂಜಾನುಗಳಲ್ಲಿ ದೇವರು ಹೊಸ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ದೇವ ಮಕ್ಕಳೇ, ದೇವರೆಂದಿಗೂ ಕೈ ಬಿಡೋದಿಲ್ಲ. ಆತ ನಮ್ಮನ್ನು ಕೈ ಹಿಡಿದು ನಡೆಸುವಂಥ ಸರ್ವಶಕ್ತನಾಗಿದ್ದಾನೆ. ಪ್ರೀತಿಯ ದೇವ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಪರಲೋಕದಿಂದ ರೊಟ್ಟಿ ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ಪರಲೋಕದಿಂದ ನಮ್ಗೆ ಯಾವ ರೀತಿಯಲ್ಲಿ ರೊಟ್ಟಿನ ಮನ್ನಾ ಸಿಗುತ್ತೆ ಎಂಬುದಾಗಿ. ಇದಕ್ಕೆ ಆಧಾರವಾಗಿ ಯೋಹಾನ ಬರೆದ ಸುವಾರ್ತೆ 6ನೇ 34ನೇ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಆಗ ಅವರು, ಸ್ವಾಮಿ, ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಅನ್ನಲು ಯೇಸು ಅವರಿಗೆ, ಜೀವ ಕೊಡುವ ರೊಟ್ಟಿ ನಾನೇ. ಆಮೆನ್, ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಜೀವ ಕೊಡುವ ರೊಟ್ಟಿ ನಾನೆಂಬುದಾಗಿ. ಈ ದಿನಗಳಲ್ಲಿ ನೋಡೋದಾದ್ರೆ ಪ್ರೀತಿ ದೇವ ಮಕ್ಕಳೇ, ನಾವು 5 ದಿವಸ ಆಗಲಿ 10 ದಿವಸ ಆಗಲಿ ಉಪವಾಸ ಅಥವಾ ನಾವು ಯಾವ ರೀತಿಯಲ್ಲಿ ಊಟ ಇಲ್ಲದೆ ಜೀವಿಸೋಕ್ಕೆ ಸಾಧ್ಯವಿಲ್ಲ. ಆದರೆ ಇಲ್ಲಿ ಮೋಶೆ ತನ್ನ ಜೀವಿತದಲ್ಲಿ ನೋಡುವಾಗ ಇಸ್ರಾಯೇಲರಿಗೆ, ಅವ್ರಿಗೆ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಬರಬೇಕಾದ್ರೆ ಅವ್ರಿಗೆ ಹಸಿವೆ ಆಯ್ತಾಯಿತ್ತು. ಆ ಮೋಶೆಗೆಲ್ಲ ಬೈತಾ ಇದ್ರು. ಆದರೆ ಆ ದೇವ್ರು ಹೇಳ್ತಾರೆ, ಇಲ್ಲಿ ಯೋಹಾನ ಬರೆದ ಸುವಾರ್ತೆ, ನಾನೇ ಜೀವ ಕೊಡುವ ರೊಟ್ಟಿ ಆಗಿದೆ ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳಿಗೆ, ದೇವರು ನಮಗೆ ಎಲ್ಲವನ್ನ ಕೊಡುವಂಥ ಸರ್ವಶಕ್ತರಾಗಿದ್ದಾರೆ. ಅದೇ ಥರ ವಿಮೋಚನೆ ಕಾಂಡ 16ನೇ ಅಧ್ಯಾಯ 15ನೇ ವಾಕ್ಯ ನೋಡೋದಾದ್ರೆ ಪ್ರೀತಿ ದೇವ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ, ಏನಂದರೆ, ಇಸ್ರಾಯೇಲರು ಅದನ್ನು ಕಂಡು ಇಂಥದೆಂದು ತಿಳಿಯದೆ ಒಬ್ಬರಿಗೊಬ್ಬರು ಇದನ್ನೇ ಇರಬಹುದು ಎಂದು ಹೇಳಿಕೊಂಡರು. ಮೋಶೆ ಅವರಿಗೆ, ಇದು ಯೆಹೋವನು ನಿಮಗೋಸ್ಕರ ಕೊಟ್ಟ ಆಹಾರ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳು, ಅವರು ತುಂಬ ಬಹಳ ಹೊಸವೆಯಿಂದ ಜೀವಿಸ್ತಾ ಇದ್ರು. ಎಲ್ಲರೂ ಬೈತಾ ಇದ್ರು, ನಮಗೆ ಅಲ್ಲಿ ಐಗುಪ್ತ ದೇಶದಲ್ಲಿದ್ದರೆ ಎಷ್ಟೋ ಒಳ್ಳೆದಿತ್ತು, ನಮಗೆಲ್ಲ ಪ್ರತಿಯೊಂದೊಂದು ಆಹಾರ ಸಿಕ್ತಿತ್ತು ಎಂಬುದಾಗಿ ಅವ್ರು ಸಂತೋಷದಿಂದ ಇದ್ದರು. ಆದರೆ ದೇವರು ಯೆಹೋವನು ನಿಮಗೆ ಒದಗಿಸ್ತಾನೆ ಎಂಬುದಾಗಿ ಮೋಶೆ ಹೇಳ್ತಿದ್ದ. 40 ದಿವಸ ಅವರು ಪ್ರಯಾಣ ಮಾಡ್ತಾ ಇದ್ರು. ಆದರೆ ದೇವರು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಆಹಾರನ ಒದಗಿಸಿಕೊಟ್ಟರು ಎಂಬುದಾಗಿ ನೋಡ್ತೀವಿ ಪ್ರೀತಿ ಮಕ್ಕಳೇ. ಅದೇ ಥರ ವಿಮೋಚನೆ ಕಾಂಡ 16ನೇ ಅಧ್ಯಾಯ 22ನೇ ವಚನ ಹಿಡಿದು ನೋಡೋದಾದ್ರೆ, ಅಲ್ಲಿ ದೇವರು ಅವರಿಗೆ ಅದ್ಭುತವಾಗಿ ಆಹಾರನ ಒದಗಿಸಿಕೊಟ್ಟರು ಎಂಬುದಾಗಿ ನೋಡ್ತೀವಿ. ಅವ್ರಿಗೇನು ಕೊರತೆ ಇದು ಅದನ್ನೆಲ್ಲ ನಾನು ಜೀವ ಕೊಡುವ ರೊಟ್ಟಿಯಾಗಿದೆ. ನಿಮ್ಗೇನು ಕೊರತೆ ಇದೆ ಮೋಶೆಗೆ ಹೇಳ್ತಾ ಇದ್ರು. ಅಲ್ಲಿ 16ನೇ ಅಧ್ಯಾಯ ವಿಮೋಚನೆ ಕಾಂಡ 16ನೇ ಅಧ್ಯಾಯ ಅಲ್ಲಿ ನೋಡ್ತೀವಿ ಪ್ರೀತಿದೆ ಮಕ್ಕಳೇ, ಅಲ್ಲಿ ಒದಗಿಸುವಂಥ ಸರ್ವಶಕ್ತರಾಗಿದ್ದಾರೆ. ಅವ್ರಿಗೆ ಎಲ್ಲ ಕೊರತೆಯನ್ನು ನೀಗಿಸಿದ್ರು. ಅವ್ರಿಗೆ ಹಸುವಿಂದ ಬಿಡುಗಡೆ ಕೊಟ್ಟರು. 6 ದಿವಸದಲ್ಲಿ ಅವ್ರಿಗೆ ಏನೇನು ಬೇಕೋ ಆ ಊಟನ ಒದಗಿಸಿಕೊಟ್ರು. 7ನೇ ದಿವಸ ನೀವು ವಿಶ್ರಾಂತಿ ಕೊಡ್ರಿ, ಇದು ಸಬ್ಬತ್ ದಿನ ಎಂಬುದಾಗಿ ಆಚರಿಸಬೇಕೆಂಬುದಾಗಿ ಮೋಶೆಗೆ ಹೇಳ್ತಾ ಇದ್ರು. ಅದೇ ಥರ ದೇವರು ಅವ್ರಿಗೆ ಆಶೀರ್ವದಿಸಿದ್ದಾರೆ ಎಂಬುದನ್ನು ನೋಡ್ತೀವಿ ಪ್ರೀತಿದೆ ಮಕ್ಕಳೇ. ಅದೇ ಥರ ಪ್ರೀತಿದೆ ಮಕ್ಕಳೇ, ನಾವು ದೇವರಲ್ಲಿ ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ದೀವಿ. ಮನ್ನಾ ಎಂಬುದಾಗಿ ಹೇಳಿದ್ರೆ ದೇವ್ರ ವಾಕ್ಯ ನಾವು ಪ್ರತಿದಿನ ಧ್ಯಾನಿಸ್ಬೇಕು. ನಾವು ಶರೀರದಲ್ಲಿ ನೋಡೋದಾದ್ರೆ ನಮಗೆ ಹಸುವೆ ಆಗುತ್ತೆ, ನಮಗೆ ರೊಟ್ಟಿ ಬೇಕು. ಅದೇ ಥರ ಆತ್ಮಿಕವಾಗಿ ನಾವು ಬೆಳಿಬೇಕಾದ್ರೆ ಪ್ರತಿದಿನ ದೇವ್ರ ವಾಕ್ಯನ ನಾವು ಧ್ಯಾನಿಸ್ಬೇಕು. ಆತನ ಮಾರ್ಗದಲ್ಲಿ ನಾವು ನಡೆಯುವಾಗ ವಿಶೇಷವಾಗಿ ನಮ್ಮನ್ನು ಆಶೀರ್ವದಿಸುವಂಥ ಸರ್ವಶಕ್ತರಾಗಿದ್ದಾರೆ. ಎಲ್ಲರೂ ನಮ್ಮನ್ನು ಅಯ್ಯೋ ಇವರಿಗೆ ಬಲಹೀನರಿದ್ದಾರೆ ಎಂಬುದಾಗಿ ಹೇಳ್ಬೋದು. ಆದರೆ ನಾವು ಆತ್ಮಿಕವಾಗಿ ಮನ್ನಾ ಜೀವ ಕೊಡುವಂಥ ದೇವರಾಗಿದ್ದಾರೆ. ಪ್ರತಿದಿನ ವಾಕ್ಯಗಳು ಓದುವಾಗ ನಮ್ಮ ಜೊತೆ ಮಾತಾಡುವಂಥ ಸರ್ವಶಕ್ತರಾಗಿದ್ದಾರೆ. ಇದು ಓದುವಾಗ ನಮಗೆ ಹಸಿವೆ ಆಗದ ದೇವರು ಒಂದು ಮನ್ನಾದಿಂದ ನಮ್ಮನ್ನು ತೃಪ್ತಿ ಕೊಡಿಸುವಂಥ ಸರ್ವಶಕ್ತರಾಗಿದ್ದಾರೆ. ಅದೇ ಥರ ಪೌಲ ತಿಮೋತಿ ಹೇಳ್ತಾನೆ, 1ನೇ ತಿಮೋತಿ 3ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತಾರೆ, ಪ್ರೀತಿ ದೇವ ಭಕ್ತಿಗೆ ಆಧಾರವಾಗಿರುವ ಸಾಧ್ಯವಾರ್ಥವು ಅಸಾಧ್ಯವಾದವು ಗಂಭೀರವಾದವೇನೆಂದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾಗಿದ್ದಾನೆ ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ಆತ ಪ್ರತ್ಯಕ್ಷನಾಗಿ ನಮಗೆ ಬಂದಿದ್ದಾನೆ ಎಂಬುದಾಗಿ ನೋಡ್ತೀವಿ. ಆತ ಮನುಷ್ಯರ ಹಾಗೆ ಈ ಲೋಕಕ್ಕೆ ಬಂದಿದ್ದಾನೆ. ಪರಲೋಕದಿಂದ ನಮಗೆ ಮನುಷ್ಯರ ಹಾಗೆ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ನೋಡ್ತೀವಿ ಪ್ರೀತಿದೆ ಮಕ್ಕಳೇ. ಆತ ಎಲ್ಲವನ್ನು ಕೊಟ್ಟು ಪ್ರತ್ಯಕ್ಷನಾಗಿದ್ದಾನೆ. ನಮಗೇನೇನು ಕೊರತೆ ಇದೆ, ಅಯ್ಯೋ ನನ್ನ ಮಗನಿಗೆ ಏನು ಕೊರತೆ ಇದೆ ಅದನ್ನು ನೀಗಿಸಬೇಕು ಎಂಬಂತೆ ಶರೀರವಾಗಿ ಆತ ಬಂದಿದ್ದಾನೆ ಎಂಬುದಾಗಿ ಪೌಲ ಹೇಳ್ತಿದ್ದಾನೆ. ಹೌದು ಪ್ರೀತಿದೆ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ದೇವರನ್ನ ಮನ್ನವನ್ನು ಕೊಡುತ್ತಾರೋ ಆ ಮನ್ನ ಥರ ನಾವು ಜೀವಿಸಬೇಕು. ದೇವರೇ, ನೀನು ಪ್ರತಿದಿನ ನಮ್ಮನ್ನು ಪೋಷಿಸ್ತಾ ಇದ್ದೀನಿ, ನಮಗೆ ಬೇಕಾದಂತೆಲ್ಲ ಸಹಾಯ ಮಾಡ್ತಾ ಇದ್ದೀನಿ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವುಡನಾಗಿದ್ದಾನೆ. ಪ್ರೀತಿದೆ ಮಕ್ಕಳೇ, ಅಂದು ಇಸ್ರಾಯೇಲರು ಯಾವ ರೀತಿಯಲ್ಲಿ ಗಲಿಬಿಲಿ ಇದ್ದಿರೋ, ಅಯ್ಯೋ ನಮಗೆ ಊಟ ಸಿಗ್ತಲ್ಲ, ನಮಗೆ ರೊಟ್ಟಿ ಸಿಗ್ತಲ್ಲ. ಆದರೆ ಮೋಶೆ ಹೇಳ್ತಾನೆ, ಯೆಹೋವ ದೇವರು 40 ದಿವಸ ನಿಮಗೆ ಕೊಟ್ಟಿದ್ದಾನೆ, ನೀವು ಬೇಕಂತ ಸಂತೋಷ ತಿನ್ರಿ ಎಂಬುದಾಗಿ ದೇವರು ಅವ್ರಿಗೆ ಒದಗಿಸಿಕೊಟ್ರು. ಸಭೆಗೆ ಅವರು ಆ ಸಬ್ಬತ್ ದಿನದಲ್ಲಿ ಮುಗಿಸ ಮೇಲೆ
ಅವರು 6 ದಿವಸ ಸರಿಯಾಗಿ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟರೆ ಎಂಬುದಾಗಿ ನೋಡ್ತೀವಿ. ಈ ದಿನಗಳಲ್ಲಿ ನಾವು 6 ದಿವಸದಲ್ಲಿ ಎಲ್ಲ ಕೆಲಸ ಕಾರ್ಯ ಮಾಡ್ತೀವಿ, ಆದರೆ 7ನೇ ದಿವಸನೂ ಕೂಡ ಕೆಲಸ ಮಾಡ್ತೀವಿ. ಅದೇ 7ನೇ ದಿವಸ ದೇವರಿಗೆ ದೇವನ ಎಂಬುದಾಗಿ ಪ್ರತಿದಿನ ಆಲಯದಲ್ಲಿ ಹೋಗುವಾಗ ನಮ್ಮನ್ನು ಸಂತೋಷಪಡಿಸ್ತಾರೆ. ದೇವ್ರ ಮಾರ್ಗದಲ್ಲಿ ನಾವು ಯಾವ ರೀತಿಯಲ್ಲಿ ನಡೀತಿದ್ದೀವಿ, ಪ್ರತಿದಿನ ನಮ್ಮನ್ನು ಪೋಷಿಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದೆ ಮಕ್ಕಳೇ, ಆತ ಎಂದಿಗೂ ಕೈ ಬಿಡೋರಲ್ಲ. ಅಯ್ಯೋ ನನ್ನ ಜೀವಿತ ಏನಾಗುತ್ತೆ ಅಂದು ನೋಡಿ ಸಮ್ಮರ್ಯ ಸ್ತ್ರೀ ನೋಡೋದಾದ್ರೆ ಪ್ರೀತಿದೆ ಮಕ್ಕಳೇ, ಅವಳು ನೀರಡಿಕೆ ಆಗಿತ್ತು, ಬಾವಿಯಿಂದ ನೀರು ತಗೊಳ್ಬೇಕಾಗಿತ್ತು. ಆದರೆ ದೇವರು ಇದು ನೀ ಕುಡಿ, ನೀರಡಿಕೆ ಆಗುವುದಿಲ್ಲ ಎಂಬುದಾಗಿ ಆ ಸ್ತ್ರೀ ಹೇಳ್ತಾಳೆ. ಅಯ್ಯೋ ದೇವ್ರೆ, ನೀರು ಕೊಟ್ಟರೆ ನನ್ನ ನೀರಡಿಕೆ ಆಗಲ್ಲ, ಈ ಬಾವಿಗೆ ಬರೋದೇ ತಪ್ಪಲ್ಲ ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ದೇವರು ನಮ್ಮನ್ನು ಎಲ್ಲ ಕಾರ್ಯಗಳನ್ನು ಕೊಡುವಂಥ ದೇವರು. ಈ ದೇವ್ರ ನಂಬಿಕೆಯಿಂದ ನಾವು ಜೀವಿಸುವಾಗ ದೇವ್ರು ವಿಶೇಷವಾಗಿ ನಮ್ಮನ್ನು ಕಾಯ್ದು ಕಾಪಾಡುವಂಥ ಸರ್ವಶಕ್ತನಾಗಿದ್ದಾನೆ. ಅದೇ ಥರ ದಾವೀದನು ಬರೆದ ಕೀರ್ತನೆ 4ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ ಪ್ರೀತಿದೆ ಮಕ್ಕಳು, ಏನಂದರೆ ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆಂದು ಅನೇಕರು ಹೇಳಿಕೊಳ್ತಾರೆ, ಯೆಹೋವನೇ ನೀನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು. ಆಮೇಲೆ ಈ ದಿನಗಳಲ್ಲಿ ನಮ್ಮನ್ನು ಯಾರು ನೋಡೋಲ್ಲ ಇಲ್ಲ ಪ್ರೀತಿಯ ಮಕ್ಕಳು, ಆದರೆ ದೇವರು ನಮ್ಮನ್ನು ಪ್ರಸನ್ನ ಮುಖವಾಗಿ ನೋಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಆತ ನಮ್ಮನ್ನು ಮನ್ನಾ ಕೊಡುವಂಥ ದೇವರು, ನಮಗೆ ಎಲ್ಲ ಸಹಾಯ ಮಾಡುವಂಥ ಸರ್ವಶಕ್ತನಾಗಿದ್ದಾನೆ. ನಮ್ಮ ಹಾಗೆ ಮನುಷ್ಯನಾಗಿ ಈ ಲೋಕಕ್ಕೆ ಪ್ರತ್ಯಕ್ಷನಾಗಿದ್ದಾನೆ ಎಂಬುದನ್ನು ನೋಡ್ತೀವಿ. ಪೌಲನ ಹಾಗೆ ದೇವರೇ ನಿನ್ನಲ್ಲಿ ನಂಬಿಕೆ ಇರ್ತೀನಿ, ನೀನು ಮೋಶೆಗೆ ಎಲ್ಲ ಜನರಿಗೆ ಮನ್ನಾ ಕೊಟ್ಟಂಥ ದೇವರೇ ನಮ್ಮ ಜೀವಿತದಲ್ಲಿ ಒಳ್ಳೆ ಮನ್ನನಾಗಿ ಜೀವಿಸುವಂತೆ ಸಹಾಯ ಮಾಡು. ಪರಲೋಕದಿಂದ ರೊಟ್ಟಿಯನ್ನು ಕೊಟ್ಟಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ವಾಕ್ಯಗಳನ್ನು ಓದುವಾಗ ನಮ್ಮನ್ನು ಆಶೀರ್ವದಿಸ್ತಾನೆ. ನಮ್ಮ ಕುಟುಂಬಕ್ಕೆ ಏನೇನು ಬೇಕು ಅದನ್ನೆಲ್ಲ ಕೊಡುವಂಥ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಡಿ. ಪರಿಶುದ್ಧನೇ ಪ್ರೀತಿಗಳು ತಂದೆ ದೇವರು ಸ್ವಾಮಿ, ಈ ಮುಂಜಾನೆ ವೇಳೆ ಒಳ್ಳೆಯ ಸಮಯ ಕೌಟಿಕಾಗಿ ಸ್ತೋತ್ರಪ್ಪ ದೇವರೇ. ಕಳೆದ ವಾರನೆಲ್ಲ ಅದ್ಭುತವಾಗಿ ಕಾಪಾಡು, ಈ ನೂತನ ದಿನ ಕೊಡುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಹೌದೇಸಪ್ಪ, ನೀವು ಪರಲೋಕದಿಂದ ಮನ್ನಾ ಕೊಟ್ಟಿದ್ದಂಥ ದೇವರೇ ಮೋಶೆಗೆ ಯಾವ ರೀತಿಯಲ್ಲಿ ಅದ್ಭುತ ಮಾಡಿದರೋ ಅದೇ ಥರ ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಆಶ್ರಯಿಸು ಅಪ್ಪ. ಎಲ್ಲ ಕೊರತೆಗಳನ್ನು ನೀಗಿಸಿ ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದರೆ, ನೀನು ಕರುಣಿಸುವಂಥ ದೇವರು, ನೀನು ಪ್ರೀತಿಸುವಂಥ ದೇವರು ಅಪ್ಪ. ಪ್ರತಿಯೊಬ್ಬರಿಗೂ ಎಷ್ಟೋ ಜನಗೆ ರೊಟ್ಟಿ ಇಲ್ಲದೆ ಜೀವಿಸ್ತಾ ಇದ್ದಾರೆ, ಆದರೆ ನೀನು ಹೇಳಿದೆಪ್ಪ, ನಾನೇ ಜೀವ ಕೊಡುವ ರೊಟ್ಟಿಯಾಗಿದೆ ಎಂಬುದಾಗಿ ಪ್ರತಿಯೊಬ್ಬರು ನಿನ್ನ ವಾಕ್ಯದಲ್ಲಿ ಬೆಳೆಯುವಂತೆ ನೀನು ಸಹಾಯ ಮಾಡಪ್ಪ. ಈ ಮಕ್ಕಳಿಗೆ ಬೇಕಂತೆಲ್ಲ ಸಹಾಯ ಮಾಡು, ನಡೆಸಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿರುತ್ತವರೇ. ಈ ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.